ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ನಮಸ್ಕಾರ, ನನ್ನ ಹೆಸರು ಸಂಜನಾ. ಇಂದು ಚನ್ನಪಟ್ಟಣದಲ್ಲಿನ ವಿಶೇಷ ಸುದ್ದಿಗೆ ಸ್ವಾಗತ. ಚನ್ನಪಟ್ಟಣ ನಗರದಲ್ಲಿ ಯುಜಿಡಿ 2ನೇ ಹಂತದ ಕಾಮಗಾರಿ ಆರಂಭಿಸಲು ಪರಿಷ್ಕರಣೆ ದರ 128.74 ಕೋಟಿ ಹಣ ಮಂಜೂರಾಗಿದೆ. ಶೀಘ್ರದಲ್ಲೇ ಕಾಮಗಾರಿ ಆರಂಭಿಸಲು ಶಾಸಕ ಸಿಪಿ ಯೋಗೇಶ್ವರ್ ಅವರು ತಿಳಿಸಿದ್ದಾರೆ. ಚನ್ನಪಟ್ಟಣ ನಗರಕ್ಕೆ 2ನೇ ಹಂತದ ಒಳಚರಂಡಿಯ ಯೋಜನೆಯ ಪರಿಷ್ಕೃತ ಪಟ್ಟಿಗೆ ಸರ್ಕಾರ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದೆ. ಸುಮಾರು 128 ಕೋಟಿ ರೂಪಾಯಿಗೆ ಈಗ ಹೊಸದಾಗಿ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಚನ್ನಪಟ್ಟಣ ನಗರ ಏನಿವತ್ತು ಯುಜಿಡಿ ಸಂಸ್ಥೆಯಿಂದ ನಾವೆಲ್ಲ ನಗರವಾಸಿಗಳು ಬಳಸ್ತಾ ಇದ್ದಾರೆ, ಅದಕ್ಕೆ ಪರಿಹಾರ ಸಿಗ್ತದೆ. ಆದಷ್ಟು ಬೇಗ ಕಾಮಗಾರಿಯನ್ನ ಪ್ರಾರಂಭ ಮಾಡ್ತೀವಿ. ಚನ್ನಪಟ್ಟಣ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ತುಂಬಾ ಹಳೆಯದಾಗಿದ್ದು ನೂತನ ಕಟ್ಟಡಕ್ಕೆ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಮತ್ತೆ ಪಾಲಿಟೆಕ್ನಿಕ್ಗೆ ಹಳೆ ಬಿಲ್ಡಿಂಗ್ ಆಗೋದ್ರಿಂದ ಬಹಳಷ್ಟು ಅದು ಅಧ್ವಾನ ಸ್ಥಿತಿಯಲ್ಲಿದೆ. ಅದಕ್ಕೊಂದು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ. ನಾನು ಮಿನಿಸ್ಟರ್ ನಾವು ಚರ್ಚೆ ಮಾಡಿದ್ದೀವಿ. ಅದು ಸುಮಾರು ಒಂದು 25-30 ಕೋಟಿ ರೂಪಾಯಿನಲ್ಲಿ ಹೊಸ ಕಟ್ಟಡ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮುಂದೊಂದು ದಿನಗಳಲ್ಲಿ ಅವರು ಡಿಪಾರ್ಟ್ಮೆಂಟ್ ಅವರು ಯಾವ್ದೋ ಲೋನ್ಗೆ ಟ್ರೈ ಮಾಡ್ತಾ ಇದ್ದಾರೆ. ಬಂದ ತಕ್ಷಣ ಪಾಲಿಟೆಕ್ನಿಕ್ ಕೂಡ ಶುರು ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಐಟಿಐ ಕಾಲೇಜು ಇಲ್ಲ, ಸರ್ಕಾರಿ ಐಟಿಐ ಕಾಲೇಜು ಆರಂಭಿಸಲು ಪಾಲಿಟೆಕ್ನಿಕ್ ಆವರಣದಲ್ಲಿ 48 ಕುಂಟೆ ಜಮೀನು ಮಂಜೂರಾಗಿದೆ ಎಂದು ತಿಳಿಸಿದ್ದಾರೆ. ನಮ್ಮ ತಾಲೂಕಲ್ಲಿ ಐಟಿಐ ಕಾಲೇಜ್ ಗೌರ್ಮೆಂಟ್ ಕಾಲೇಜ್ ಇರಲಿಲ್ಲ. ಸರ್ಕಾರಿ ಪಾಲಿಟೆಕ್ನಿಕ್ ಆವರಣದಲ್ಲಿ ಈಗ ಐಟಿಐ ಕಾಲೇಜನ್ನ ಕಟ್ತೀವಿ. ಸರ್ಕಾರ 3 ಕೋಟಿ ರೂಪಾಯಿ ಹಣ ಮಂಜೂರು ಮಾಡಿದೆ. ಕಾಮಗಾರಿ ಅದನ್ನು ಶುರು ಮಾಡ್ತೀವಿ. ನಗರಸಭೆಯಿಂದ ಚನ್ನಪಟ್ಟಣ ಕಾರ್ಯನಿರತ ಸಂಘವು ನಿವೇಶವೊಂದನ್ನು ಖರೀದಿಸಿದ್ದು ನೋಂದಣಿಗೆ ಸಹಕರಿಸಿದ ಶಾಸಕರನ್ನು ಅಭಿನಂದಿಸಲಾಯಿತು. ಶೀಘ್ರವಾಗಿ ಕಟ್ಟಡ ನಿರ್ಮಿಸಲು ನೆರವು ನೀಡುವುದಾಗಿ ಭರವಸೆ ನೀಡಿದರು. ಕಾರ್ಯನಿರತ ಪತ್ರಕರ್ತರ ಸಂಘ ಚನ್ನಪಟ್ಟಣಕ್ಕೆ ಇವತ್ತು ನಗರಸಭೆಯಿಂದ ಒಂದು ನಿವೇಶನವನ್ನ ಖರೀದಿ ಮಾಡಿದ್ದೀರಿ. ಅದಕ್ಕೆ ನಗರಸಭಾ ಅಧ್ಯಕ್ಷರು ತಮ್ಮೆಲ್ಲ ಒಂದು ಪ್ರಯತ್ನದಿಂದ ಚನ್ನಪಟ್ಟಣದ ಹೃದಯ ಭಾಗದಲ್ಲಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಒಂದು ನಿವೇಶನ ಸಿಕ್ಕಿದೆ. ನಮ್ಮ ಜವಾಬ್ದಾರಿ ಆದಷ್ಟು ಬೇಗ ನಿವೇಶನವನ್ನ ಕಟ್ಟಡ ಕಾಮಗಾರಿನ ಪ್ರಾರಂಭ ಮಾಡಿ ತಮ್ಮ ಬಹುದಿನಗಳ ಬಯಕೆಯಂತೆ ಆದಷ್ಟು ಬೇಗ ಕಟ್ಟಡವನ್ನು ಕಟ್ಟಿ ನಿಮಗೆ ನಿಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ಅನುಕೂಲ ಆಗೋ ರೀತಿ ಬೇಗ ಕಟ್ಟಡ ಕಟ್ಟಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡಿಕೊಡ್ತೀವಿ. ನಗರದ ಮೆಹಂದಿ ನಗರದಲ್ಲಿ ಹದಗೆಟ್ಟಿರುವ ರಸ್ತೆ ಮತ್ತು ಚರಂಡಿಯನ್ನು ಸ್ಥಳೀಯ ನಿವಾಸಿಗಳೊಂದಿಗೆ ವೀಕ್ಷಿಸಿದರು. ಸಮಗ್ರ ಸುದ್ದಿಗಳಿಗಾಗಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾವನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.